ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾವನಾ, ಏನ್ ನಡೀತು ಅಂತ ಈಗ ಹೇಳು ಭಾವನಾ. ಯಾಕೆ ನಿಮ್ಮಣ್ಣ ಇದ್ದಕ್ಕಿದ್ದಂಗೆ ನಿನ್ನನ್ನ ಇಲ್ಲಿ ಕರ್ಕೊಂಡು ಬಂದ್ರು? ನೀನು ಅಷ್ಟೇ. ಹಾಗೆಲ್ಲ ಸಿದ್ದು ಅವ್ರನ್ನ ಯಾವತ್ತೂ ಬಿಟ್ಟು ಬರೋಳೆ ಅಲ್ಲ. ಬಂದಿದೀಯಾ ಅಂತಂದ್ರೆ ಅಲ್ಲೇನೋ ದೊಡ್ಡದಾಗೆ ನಡೆದಿರ್ಬೇಕು. ಏನಾಯ್ತು ಅಂತ ಈಗ್ಲಾದ್ರೂ ಸರಿಯಾಗಿ ಹೇಳು ಭಾವನಾ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತು ಅಂತಾರಲ್ಲ, ಅದಕ್ಕೆ ಹಾಗೆ ಪೊಲೀಸ್ ಕಂಪ್ಲೇಂಟ್ ವಿಷಯದಲ್ಲಿ ಎಲ್ಲ ಆದಮೇಲೆ ಇದನ್ನ ಇಲ್ಲಿಗೆ ಬಿಡೋದು ಬೇಡ ಅಂತ ನಮ್ಮ ಮಾವ ಪಂಚಾಯತಿ ಕರೆಸಿದ್ರು. ಸಣ್ಣ ಅಣ್ಣನೂ ಬಂದಿದ್ದ. ಅಲ್ಲಿ ನಮ್ಮ ಮಾವ ಅಪ್ಪ ಅಮ್ಮನ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ತುಂಬ ಕೆಟ್ಟದಾಗಿ ಮಾತಾಡಿದ್ರು. ಅದನ್ನು ಕೇಳಿಸ್ಕೊಂಡು ಅಣ್ಣಂಗೆ ತುಂಬ ಕೋಪ ಬಂತು. ನಮ್ಮ ಮಾವನ ಮೇಲೆ ಕೈ ಮಾಡಕ್ ಹೋದ. ಆಗ ನಮ್ಮ ಮಾವ ಸಂತು ನನ್ನ ಹೊಡೆದೇ ಬಿಟ್ರು. ಆ ಸಿಟ್ಟಲ್ಲಿ ನೀನಿಲ್ಲಿರ್ಬೇಡ, ನಮ್ಮ ಮನೆಗೆ ಬಾ ಅಂತ ಸಂತು ಅಣ್ಣ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ನಡೆದು ಹೋಯ್ತಾ? ನಿಮ್ಮಣ್ಣ ನನಗೆ ಹೇಳಿದ್ರು ಭಾವನಾ ಮನೆಯಲ್ಲಿ ಪಂಚಾಯತಿ ನಡೆಯುತ್ತೆ ಅಂತ. ಅತ್ತೆ ಮಾವ ಹೋಗ್ಲಿ ಬಿಡ್ರಿ ಎಂದಿದ್ದಕ್ಕೆ ನಾನೇ ಹೋಗ್ತೀನಿ, ಭಾವನನ ಪರವಾಗಿ ಮಾತಾಡೋದಕ್ಕೆ ಅಲ್ಲಿ ಯಾರಾದ್ರೂ ಒಬ್ರು ಬೇಕು ಅಂತ ಹೇಳಿದ್ರು. ನನಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ? ಆದ್ರೆ ಈಗ ನೋಡು, ಎಲ್ಲ 1-4 ಮಾಡಿಟ್ಟು ಬಂದಿದ್ದಾರೆ. ಪಂಚಾಯತಿ ಅಂದಮೇಲೆ ಒಬ್ಬೊಬ್ರು ಒಂದೊಂದು ಮಾತಾಡೋದು ಸಹಜನಪ್ಪ. ಹಾಗಂತ ಮನೆ ಹೆಣ್ಮಕ್ಳನ್ನ ಗಂಡನ ಮನೆ ಬಿಡಿಸ್ಬಿಟ್ಟು ತವ್ರ ಮನೆ ಕರ್ಕೊಂಡ್ ಬಂದ್ಬಿಡ್ತಾರ ಯಾರಾದ್ರೂ? ಛೇ, ಯಾವಾಗ್ಲೂ ಹೀಗೆ ಅವರು ದುಡುಕ್ ಬುದ್ಧಿ. ಅಲ್ಲ ಭಾವನಾ, ನೀನು ಬುದ್ಧಿವಂತೆ. ನಿಮ್ಮ ಅಣ್ಣನ ಮಾತು ಕೇಳೋದಕ್ಕಿಂತ ಮೊದಲು ಇನ್ನೊಂದು ಸ್ವಲ್ಪ ಯೋಚನೆ ಮಾಡಬಾರ್ದಿತ್ತ? ಇಲ್ಲ ಅದಕ್ಕೆ, ಆ ಮನೆಯಲ್ಲಿ ಮಾತೆತ್ತಿದ್ರೆ ಸಾಕು, ಅಪ್ಪ ಅಮ್ಮನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ರು. ನನಗೂ ಕೇಳಿ ಕೇಳಿ ಸಾಕಾಗೋಯ್ತು. ನನಗೆಷ್ಟು ನೋವಾಗಿದೆ ಗೊತ್ತಾ? ಪಾಪ ಅಪ್ಪ ಅಮ್ಮ ಏನು ತಪ್ಪು ಮಾಡಿದ್ದಾರೆ ಅದಕ್ಕೆ? ಅವ್ರನ್ನ ಯಾಕೆ ಬೈಬೇಕು? ಪಾಪ ಅವ್ರ ಪಾಡ್ಗವ್ರಿದ್ದಾರೆ. ಗಂಡನ ಮನೆಯಲ್ಲಿ ಸೊಸೆ ತವ್ರ ಮನೆಯವ್ರನ್ನ ಆಡ್ಕೊಳ್ಳೋದು ತುಂಬಾ ಸಹಜ ಭಾವನಾ. ಎಲ್ಲರ ಮನೆಯಲ್ಲೂ ಪ್ರತಿ ಹೆಣ್ಮಕ್ಳು ಈ ಥರದ್ದು ಏನೋ ಒಂದನ್ನ ಸಹಿಸ್ಕೊಂಡೇ ಬದುಕಬೇಕು. ಎಲ್ಲ ಕೇಳಿದ್ರು ಕೇಳಿಸ್ದೇ ಇರೋರ ಥರ ಜಾಣ ಕಿವುಡನ್ನ ತೋರಿಸ್ಬೇಕು. ನಮ್ಮ ಹೆಣ್ಮಕ್ಳ ಜೀವನ ಅನ್ನೋದು ಮುಳ್ಳಿನ ಮೇಲೆ ಬಿದ್ದಿರೋ ಬಟ್ಟೆ ಥರ. ಬಟ್ಟೆ ಹರಿಬಾರ್ದು ಅಂತಂದ್ರೆ ನಾವೆಲ್ಲ ಸಹಿಸ್ಕೊಳ್ಳೇಬೇಕು. ನನಗೆ ಗೊತ್ತು ನೀನು ತುಂಬ ಸಹನೆ ತಾಳ್ಮೆ ಎಲ್ಲ ಇದೆ ಅಂತ. ನಿನ್ನಂಥವಳನ್ನೇ ಇಷ್ಟೊಂದು ನೋಯಿಸಿದ್ದಾರೆ ಅಂತಂದ್ರೆ ಆ ಮನೆಯವ್ರು ಯಾರು ಮನುಷ್ಯರೇ ಅಲ್ಲ. ಆದರೂ ಭಾವನಾ, ನಿಮ್ಮ ಅಣ್ಣ ನಡ್ಕೊಂಡಿರೋ ರೀತಿ ನನಗೊಂಚೂರು ಸರಿ ಕಾಣಲಿಲ್ಲ. ಅವರು 1000 ಮಾತುಗಳನ್ನ ಆಡಿರ್ಬೋದು, ಅವ್ರು ಏನೇನೋ ನಡ್ಕೊಂಡಿರ್ಬೋದು. ಆದರೆ ನೀವು ಗಂಡ ಹೆಂಡತಿ ಚೆನ್ನಾಗಿದ್ರಿ ತಾನೆ? ಚೆನ್ನಾಗಿರೋ ಗಂಡ ಹೆಂಡತಿನ ಯಾರಾದರೂ ಈ ರೀತಿ ಬೇರೆ ಮಾಡ್ತಾರ? ಮದುವೆ ಮಾಡ್ಕೊಳ್ಳೋದೆ 100 ಕಾಲ ಚೆನ್ನಾಗಿ ಸಂತೋಷವಾಗಿ ಜೊತೆಯಾಗಿ ಬದುಕಬೇಕು ಅಂತ. ಇವರು ನೋಡಿದ್ರೆ ಈ ರೀತಿ ಕೆಲಸ ಮಾಡ್ಬಿಟ್ಟು ಬಂದಿದ್ದಾರೆ. ಇವ್ರಿಗಿಂದ ಏನು ಹೇಳೋಣ ಹೇಳು? ಆದ್ರೆ ಭಾವನಾ, ಸಿದ್ದು ಅವರು ನೀನ್ ಮನೆ ಬಿಟ್ಟು ಬರೋವಾಗ ಏನು ಹೇಳಲಿಲ್ವಾ? ನಿನ್ನನ್ನು ತಡೀಲಿಲ್ವಾ? ಇಲ್ಲ ಅದಕ್ಕೆ. ಅಯ್ಯೋ ದೇವ್ರೆ, ಅವ್ರು ಯಾಕೆ ಹಾಗೆ ಮಾಡಿದ್ರು? ಇರೋ, ನಾನು ಫೋನ್ ಮಾಡಿ ಅವ್ರನ್ನ ವಿಚಾರಿಸ್ತೀನಿ. ಬೇಡ ಅದಕ್ಕೆ, ದಯವಿಟ್ಟು ಅವ್ರನ್ನ ಏನೂ ಕೇಳಬೇಡಿ. ಅವ್ರು ನನ್ನನ್ನು ನಿಜವಾಗ್ಲೂ ತಡಿಬೇಕು ಅಂತ ಇದ್ದಿದ್ರೆ ಹೊಸದಾಟವಾಗಲೇ ತಡಿಬೇಕಿತ್ತು. ಆದರೆ ಆಗ ಹೋಗ್ಲಿ ಅನ್ನೋ ಹಾಗೆ ನಡ್ಕೊಂಡ್ರು.
ಅವ್ರಿಗೂ ನನ್ನನ್ನು ಬಿಟ್ಟಿರೋದೇ ಇಷ್ಟ ಆದಮೇಲೆ ನಾನೇನು ಮಾಡೋಕ್ಕಾಗುತ್ತೆ? ಹಾಗೆಲ್ಲ ಏನೂ ಇರಲ್ಲ ಭಾವನಾ. ಯಾರಾದರೂ ಒಬ್ಬರು ಸೋಲ್ಲೇಬೇಕಲ್ವಾ? ಸೋತು ಮಾತಾಡಿಸ್ಲೇಬೇಕಲ್ವಾ? ಅದಕ್ಕೆ ಪ್ರೀತಿಲಿ ಸೋಲೋದು ತಪ್ಪಲ್ಲ. ಆದರೆ ಸಿದ್ದು ಅವರಿಗೆ ಅವ್ರ ಮನೆಯವ್ರ ಮಾತಿನ ಮೇಲೆ ಇದ್ದಿದ್ದ ನಂಬಿಕೆ ನನ್ನ ಮಾತು ಮೇಲೆ ಇರಲಿಲ್ವಲ್ಲ ಅನ್ನೋದೇ ಬೇಜಾರು. ಪ್ರೀತಿ ಅಂದಮೇಲೆ ಅದು ನಂಬಿಕೆ ಮೇಲೆ ನಿಲ್ಲೋದು ಅಲ್ವಾ? ನಂಬಿಕೆನೇ ಇಲ್ಲ ಅಂದಾಗ ಅಲ್ಲಿ ಪ್ರೀತಿ ಇದೆ ಅಂತ ಹೇಗೆ ಹೇಳಕ್ ಸಾಧ್ಯ? ಅದಕ್ಕೆ ಯಾವುದೇ ಸಂಬಂಧ ಆದರೂ ನಂಬಿಕೆ ಇಲ್ಲ ಅಂದಮೇಲೆ ಅದು ಹೇಗೆ ಉಳಿಯುತ್ತೆ? ಅದಕ್ಕೆ ನೀನು ಹೀಗೆ ಹೇಳಿಬಿಟ್ರೆ ನಾನೇನು ಹೇಳಿ ಭಾವನಾ? ನನಗೇನು ಮಾಡಬೇಕು, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪ್ಲೀಸ್ ಅದಕ್ಕೆ ಸಿದ್ದು ಅವ್ರನ್ನ ಮಾತ್ರ ಏನೂ ಕೇಳಕ್ಕೆ ಹೋಗ್ಬೇಡಿ. ನನ್ನ ಬಿಟ್ಟು ಹೋಗೋದಕ್ಕೆ ನಿಮಗೆ ಮನಸ್ಸಿನ ಬಂತು ಮೇಡಮೋರೆ. ಇಷ್ಟೇನಾ ನೀವು ನನ್ನ ಅರ್ಥ ಮಾಡ್ಕೊಂಡಿದ್ದು? ತಾಳ್ಮೆ ಕಳ್ಕೊಬೇಡಿ ಅಂತ ನನಗೆ ಹೇಳ್ತಿದ್ದವರು ಈಗ ತಾಳಿ ಕಟ್ಟವನ್ನೇ ಮರ್ತು ಹೋಗಿದಾರಲ್ಲ ಮೇಡಮೋರೆ. ಇದು ಸರಿನಾ? ಇರಲಿ ಮೇಡಮೋರೆ, ಇರಲಿ. ಅದೆಷ್ಟು ದಿನ ಹಿಂಗೆ ಇರ್ತೀರ ಅಂತ ನಾನು ನೋಡ್ತೀನಿ. ನಿಮ್ಗೆಷ್ಟು ಸ್ವಾಭಿಮಾನ ಅದೋ ನನಗೂ ಅಷ್ಟೇ ಅದೇ. ಅದೆಷ್ಟು ದಿವಸ ಈ ಸಿದ್ದೇಗೌಡನ್ ಬಿಟ್ಟು ಭಾವನಾ ಇರ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ. ಸಿದ್ದು, ನೀವು ಕುತ್ಕೊಂಡೆಲ್ಲ ಮಾಡ್ತಾ ಇದೆಯಾ? ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕೂತೀವಿ ಕರೋಣ. ಈಗ ನನ್ನ ಜೀವನ ಶೂನ್ಯದ ಕಡೆಗೆ ಹೋಯ್ತಾ ಇದೆ. ಅಪ್ಪ ತಂದೆ, ಈ ಶೂನ್ಯ ಗೀನ್ಯ ದಿಗಂತೆ ಅಂತೆಲ್ಲ ಮಾತಾಡ್ಬೇಡ ಕಣಪ್ಪ, ನಂಗೆ ಅರ್ಥ ಆಗೋದಿಲ್ಲ. ಲೇ, ಬೆಳಗ್ಗೆಯಿಂದ ನಾನು ಕಾಯ್ತವನಿಕಲ್ಲ ಭಾವನವ್ರ ಮನಸ್ಸು ತಿಳಿಯಾಗಿ ವಾಪಸ್ ಬರ್ತಾರೆ ಅಂತ. ನೋಡ್ಲಾ, ಇಷ್ಟೊತ್ತಾದ್ರೂ ಬರ್ಲಿಲ್ಲ ಕಲ. ಬಿಡಿಲ್ಲ, ಹೋಗಿ ಕರ್ಕೊಬರ್ಮ ನಡಿಲ್ಲ, ನಾನು ಬರ್ತೀನಿ ನಡಿ. ನಾನೇ ಬೇಡ ಅಂತ ಬಿಟ್ಟೋದವ್ರನ್ನ ನಾನು ಯಾಕಣ ಕರ್ಕೊಂಬರ್ಲಿ? ನಾನಂತೂ ಬರೋದಿಲ್ಲ. ನೋಡ್ತೀನಿ ಅದೆಷ್ಟು ದಿನ ಹಂಗೆ ಇರ್ತಾರೆ ಅಂತ ನಾನು ನೋಡ್ತೀನಿ. ಯಾಕಣ ಇದು ಅವ್ರ ಮನೆ ಅಲ್ವಾ? ಮಾತಕ್ಕೆ ಮುಂಚೆ ಇದು ನನ್ನ ಮನೆ, ನಾನು ಬಾಳ್ಬೇಕಾಗಿರೋ ಮನೆ ಅಂತ ಹೇಳ್ತಿದ್ದವರು ಈಗ ಅದೆಲ್ಲ ಮರ್ತೋಯ್ತಾ? ತಪ್ಪು ಯಾರದೇ ಇರಲಿ ಕಣ, ಎದುರು ಬುದುರು ಕೂತು ಮಾತಾಡಿ ಬಗೆಹರಿಸ್ಕೋಬೇಕಿತ್ತು. ಯಾರ್ದು ತಪ್ಪಿಗೆ ನನ್ನ ಬಿಟ್ಬಿಟ್ಟು ಹೊಂಟೋಗೋದು ಎಷ್ಟು ಸರಿ ಹೇಳು? ಇಷ್ಟು ದಿವಸ ನಾವು ಬದುಕಿದ ಬದುಕಿಗೆ ಅರ್ಥನೇ ಇಲ್ಲದೆ ಇರೋರ ಥರ ಮಾಡಿ ಹೊಂಟೋದ್ರಲ್ಲ. ಹೋಗ್ಲಿ, ನಾನು ಮಾತ್ರ ಹೋಗೋದಿಲ್ಲ.